ಹೇಳಿ ಸರ್, ಏನ ಕೇಳಿದ್ರೆ ಹೇಳ್ಬೋದು. ಈಗ ಕಾಂಗ್ರೆಸ್ ಪಕ್ಷ ಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಕೇಂದ್ರದ ನಮ್ಮ AICC ನಾಯಕರುಗಳಾದಂಥ ಮೇಡಮು ಖರ್ಗೆಯವರು, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿಯವರು, ಸುರ್ಜೇವಾಲಾ, ವೇಣುಗೋಪಾಲ್ ಅವರು, ಇವರೆಲ್ಲರೂ ಬಹಳ ದೊಡ್ಡ ಪ್ರಮಾಣದ ಒಂದು ರಾಜ್ಯದ ಆಡಳಿತ ಮತ್ತು ಜನರ ಸಮಸ್ಯೆ ಮತ್ತು ಪಕ್ಷದ ದೃಷ್ಟಿಯಿಂದ ಒಂದು ಹೊಸ ಕ್ಯಾಬಿನೆಟನ್ನು ರಚನೆ ಮಾಡಿಕೊಟ್ಟಿದ್ದಾರೆ. ಅದರಲ್ಲಿ ನಮ್ಮನ್ನು ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಖಂಡಿತ ಅವರೆಲ್ಲರ ನಿರೀಕ್ಷೆಗೆ ಮೀರಿ ಕೆಲಸ ಮಾಡಿ ಮತ್ತೆ 28ಕ್ಕೆ 29ಕ್ಕೆ ರಾಹುಲ್ ಗಾಂಧಿಯವ್ರನ್ನ ಪ್ರಧಾನಿ ಮಾಡ್ತಕ್ಕಂಥದ್ದು, 28ಕ್ಕೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ತರ್ತಕ್ಕಂಥದ್ದು, ರಾಜ್ಯದ ಏನೇ ಸಮಸ್ಯೆ ಇದ್ದರೂ ಜನಪರವಾದಂಥ ಯೋಜನೆಗಳನ್ನ ಮತ್ತು 5 ಗ್ಯಾರಂಟಿಯನ್ನು ನಿರಂತರವಾಗಿ ಎಲ್ಲ ರೀತಿ ಕೆಲಸ ಮಾಡಲಿಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀವಿ. ಯಾವುದು ಮುಖ್ಯಮಂತ್ರಿ ಕೊಡ್ತಾರೋ ಅದು ಮಾಡ್ತೀವಿ. ಏನಿಲ್ಲ, 5ನೇ ಬಾರಿ ಶಾಸಕ ನಾನು. ನಮ್ಮ ಮುಖ್ಯಮಂತ್ರಿಗಳು DK ಸುರೇಶ್ ಅವರು ಮತ್ತು ಹೈಕಮಾಂಡ್ ವಿಶ್ವಾಸ ಇಟ್ಟು ತಾಲೂಕಿನಲ್ಲಿ ಮಾತ್ರ ಸೇವೆ ಮಾಡ್ತಾ ಇದೆ. ಈಗ ರಾಜ್ಯದ ಸೇವೆ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನ ಸಲ್ಲಿಸ್ತೀನಿ. ಮುಖ್ಯಮಂತ್ರಿಗಳೇ ನಮ್ಮವರಾಗಿದ್ದಾಗ ಖಾತೆ ನಮಗೆ ಅವಶ್ಯಕತೆ ಇಲ್ಲ. ಅವ್ರು ಯಾವ ಖಾತೆ ಕೊಟ್ಟರು ನಿಭಾಯಿಸ್ತೀವಿ ನಾವು. ಥ್ಯಾಂಕ್ ಯು. ಅಲ್ಲ, ಬಹಳ ಸಂತೋಷ ಅನಿಸ್ತಾ ಇದೆ. ಇವತ್ತು ನಮ್ಮ ರಾಷ್ಟ್ರ ಮಟ್ಟದಲ್ಲಿ ಇರ್ತಕ್ಕಂಥ ನಾಯಕರು, ರಾಜ್ಯ ಮಟ್ಟದಲ್ಲಿ ಇರ್ತಕ್ಕಂಥ ನಾಯಕರು ಎಲ್ಲರೂ ಒಂದು ಆಶೀರ್ವಾದದಿಂದ, ತಮ್ಮೆಲ್ಲರ ಒಂದು ಸಹಕಾರದಿಂದ ಇವತ್ತು ಈ ಒಂದು ಅವಕಾಶ ಸಿಕ್ಕಿದೆ. ಹೆಚ್ಚಿನ ಒಂದು ಕೆಲಸ ಮಾಡಬೇಕು ಅಂತ ಒಂದು ರೀತಿಯಿಂದ ಇದೆ. ಯಾಕಂದರೆ ನಮ್ಮ ರಾಹುಲ್ ಗಾಂಧಿ ಅವರು ಯುವಕರಿಗೆ ಹೆಚ್ಚಿನ ಒಂದು ಆದ್ಯತೆ ಕೊಡಬೇಕು ಅಂತ ನಮ್ಮ ನಾಯಕರಾಗಿರುವಂಥ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ. ಇವತ್ತು ಶ್ರೀಮತಿ ಸೋನಿಯಾ ಗಾಂಧಿ ಅವರು, ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿರುವಂಥ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ, ಹಾಗೂ ನಮ್ಮ GSO ಆಗಿರುವಂತಹ KC ವೇಣುಗೋಪಾಲ್ ಅವರಿಗೆ, ಹಾಗೂ ನಮ್ಮ ಜನರಲ್ ಸೆಕ್ರೆಟರಿ ಇನ್ಚಾರ್ಜ್ ಆಗಿರುವಂತಹ ಸುರ್ಜೇವಾಲಾ ಅವರಿಗೆ, ಮತ್ತು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿರುವಂಥ ಸನ್ಮಾನ್ಯ DK ಶಿವಕುಮಾರ್ ಅವರಿಗೆ, ಮಾಜಿ ಮುಖ್ಯಮಂತ್ರಿಗಳಾಗಿರುವಂಥ ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಗೆ, ಉಪಮುಖ್ಯಮಂತ್ರಿಗಳಾಗಿರುವಂತಹ ಡಾಕ್ಟರ್ ಪರಮೇಶ್ವರ್ ಅವರಿಗೆ, KPCC ಅಧ್ಯಕ್ಷರಿಗೆ, ಎಲ್ಲರಿಗೆ ನಾನು ಈ ಒಂದು ಅವಕಾಶ ಕೊಡೋದಕ್ಕಾಗಿ ಧನ್ಯವಾದಗಳನ್ನು ಹೇಳುತ್ತೇನೆ. ಏನಿವಾಗ ಬಂದಿದ್ದೀವಲ್ಲ, ದೇರ್ ಸೆ ಮಗರ್ ದುರಸ್ತ, ಇವಾಗ ಸ್ವಲ್ಪ ಎಲ್ಲ ಒಳ್ಳೆ ರೀತಿಯಿಂದ ನಾವು ಬಂದಿದ್ದೀವಿ. ಇವಾಗ ಕೆಲಸ ಮಾಡೋಣ. ಇನ್ನ ಏನು ಹೇಳಿಲ್ಲ.